ಹಾಯ್ ಗೈಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರೂ ಲೈಫಲ್ಲೂ ಎಲ್ಲ ಪಾಸಿಟಿವಿಟಿ ಆಗ್ತಿದೆ, ಪಾಸಿಟಿವ್ನೆಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲೂ ಸ್ವಲ್ಪ ಆಗ್ತಿದೆ. ಆ್ಯಂಡ್ ಐ ಹೋಪ್ ಎಲ್ಲರೂ ಅವ್ರವ್ರ ಲೈಫ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ. ನಾನು ಕೂಡ ಎಂಜಾಯ್ ಮಾಡ್ತಿದ್ದೀನಿ. ಏನು ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಏನಿಲ್ಲ, ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ಇವತ್ತು ಏನಪ್ಪ ಅಂದರೆ, ಇವತ್ತು ನಾನು ಹೇರ್ ಕಟ್ ಮಾಡಿಸ್ಬೇಕು. ಯಾಕೆ ಅಂದರೆ ಇನ್ನು 3 ಡೇಸಲ್ಲಿ ನನ್ನ ಬರ್ಡೇ ಬರ್ತಿದೆ. ನನ್ನ ಬರ್ಡೇಗೆ ಅಂತ ಪರ್ಟಿಕ್ಯುಲರಾಗಿ ಏನು ಮಾಡಿಸ್ತಿಲ್ಲ. ನನ್ನ ಕಸಿನ್ ಮದುವೆ ಇದೆ. ಸೊ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ತಿದ್ದೀನಿ. ಆ್ಯಂಡ್ ನನ್ನ ಬರ್ಡೇ ಕೂಡ ಆಗುತ್ತೆ, ಹಿಂಗೆ ಡಬಲ್ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಅಂತ. ಆ್ಯಂಡ್ ಇನ್ನು 3 ಡೇಸಲ್ಲಿ ನನ್ನ ಬರ್ಡೇ ಇದೆ. ಸೊ ಇವತ್ತು ಹೇರ್ ಕಟ್ ಮಾಡಿಸ್ಕೋಬೇಕು. ನಾಳೆ ಬೆಂಗಳೂರು ಹೋಗಬೇಕು. ನಾಳೆ ಸ್ವಲ್ಪ ಹೋಗಿ ನಾಡಿದ್ದು ಸ್ವಲ್ಪ ಶಾಪಿಂಗ್ ಇದೆ, ಅಂದರೆ ಸಮ್ ಥಿಂಗ್ಸ್ ನಾನು ಬೈ ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡು ಬರ್ತೀನಿ. ಅದು ಏನೇನಂತ ವ್ಲಾಗ್ ನೆನಪಿದ್ರೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಮತ್ತೇನಪ್ಪ ಅಂದರೆ, ನಂಗೆ ಗೊತ್ತಿಲ್ಲ, ಈ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಆ್ಯಂಡ್ ಓಕೆ ಲಿಟ್ರಲಿ ಇದು ಬಂದುಬಿಡುತ್ತೆ. ಬಿಡೋಕ್ಕೆ ಯಾರೆಲ್ಲ ಈ ಟೆಕ್ನಿಕಲ್ ಐಡಿಯಾನ ಯೂಸ್ ಮಾಡ್ತೀರಾ, ಯಾರಾದರೂ ಸಲೂನ್ಗೆ ಹೇರ್ ಕಟ್ಗೆ ಹೋಗುವಾಗ, ಎಸ್ಪೆಷಲಿ ಗರ್ಲ್ಸ್, ನಾಟ್ ಬಾಯ್ಸ್, ಆಯಿತಾ? ಬಾಯ್ಸಿಗೆ ಹೇರ್ ವಾಶ್ ಮಾಡೋದು ಈಸಿ ಪೀಸಿ. ನಮಗೆ ದೊಡ್ಡ ತಲೆನೋವು. ನಾನಂತೂ ಹೇರ್ ವಾಶ್ ಮಾಡೋದಿನ ಅಂತೂ ಒಂದು 10 to 15 ಟೈಮ್ಸ್ ಯೋಚನೆ ಮಾಡಿರ್ತೀನಿ, ಸ್ನಾನಕ್ಕೆ ಹೋಗ್ಲಾ ಅಂತ. ಆ ಥರ. ಅದಕ್ಕೋಸ್ಕರ ನಾನು ಯಾವತ್ತು ಹೇರ್ ಕಟ್ಟಿಗೆ ಹೋಗ್ತೀನಿ ಅವತ್ತು ಫುಲ್ ಆಯಿಲ್ ಹಾಕ್ಕೊಂಡು ಬಿಟ್ಟಿರ್ತೀನಿ. ಯಾಕೆ ಗೊತ್ತಾ? ಅವರೇ ಚೆಂದ ಮಸಾಜ್ ಮಾಡಿ ವಾಶ್ ಮಾಡ್ತಾರಲ್ಲ, ಹೆಂಗೂ ದುಡ್ಡಿಸ್ಕೋತಾರೆ. ಸೊ ನಾನು ಲಾಸ್ಟ್ ಟೈಮ್ ಮಾಡಿಸ್ಕೊಳ್ಳುವಾಗ ಅವ್ರು ಹೇಳಿದರು, ಇಷ್ಟೊಂದು ಆಯಿಲ್ ಹಾಕ್ಬೇಡಿ, ನಮ್ಗೆ ಉಜ್ಜೋಕ್ಕಾಗಲ್ಲ ಅಂತ. ಬಟ್ ಏನು ಮಾಡ್ತೀರಾ, ಆವತ್ತೇ ಅಂದರೆ ಹೇರ್ ವಾಶ್ ಮಾಡೋರು ಬೇರೆಯವ್ರು ಇರ್ತಾರಲ್ಲ, ಅಟ್ಲೀಸ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ. ನಮಗೆ ನಾವು ಮಾಡ್ಕೊಳ್ಳುವಾಗ ಕೈ ನೋವಾಗುತ್ತೆ, ಅದು ಇದು ಅಂದ್ಕೊಂಡು ಸ್ವಲ್ಪ ಹಾಕ್ಕೋತೀವಿ. ಸೊ ನಾನು ಹೇರ್ ಕಟ್ಟಿಗೆ ಹೋಗುವಾಗ ತುಂಬ ಎಣ್ಣೆ ಹಚ್ಕೊಂಡು ಹೋಗ್ತೀನಿ. ದಿಸ್ ಈಸ್ ಒನ್ ಏನಂತಾರೆ, ಏನು ಅನ್ಕೋತೀರಾ? ಇದನ್ನು ನೀವು ಫಾಲೋ ಮಾಡಿ ಗರ್ಲ್ಸ್ ಎಸ್ಪೆಷಲಿ, ಒಳ್ಳೆಯದಾಗುತ್ತೆ. ಐ ಮೀನ್ ನೀಟಾಗಿ ಹೇರ್ ವಾಶ್ ಆಗುತ್ತೆ, ನೀಟಾಗಿ ಹೇರ್ ಕಟ್ ಆಗುತ್ತೆ, ಆ್ಯಂಡ್ ನೀಟಾಗಿ ಹೇರ್ ಸೆಟ್ಟು ಆಗಿಬಿಡುತ್ತೆ. ಆಮೇಲೆ ಏನಪ್ಪ, ಮತ್ತೇನಿಲ್ಲ, ಅಷ್ಟೇ. ಬನ್ನಿ ಹೋಗಿ ಸಲೂನ್ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು, ಮತ್ತೇನಾದರೂ ಸರ್ವಿಸಸ್ ಬೇಕಿದ್ರೆ, ಗೊತ್ತಿಲ್ಲ, ಐ ಥಿಂಕ್ ಐಬ್ರೋಸ್ ಎಲ್ಸ್ ಏನಾದರೂ ಮಾಡಿಸ್ಕೋಬೇಕು ಅನಿಸಿದರೆ ಮಾಡಿಸ್ಕೋತೀನಿ. ಇಲ್ಲಾಂದರೆ ನಾನು ಬ್ಯಾಂಗ್ಳೂರಲ್ಲಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ಹ್ಯಾವ್ ಕಾರ್ಡ್ ಸಲೂನ್ದು, ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂತ ಅಷ್ಟೆ, ಇನ್ನೇನಿಲ್ಲ. ಆಮೇಲೆ ಇವತ್ತು 27th RCB ವರ್ಸಸ್ ಡೆಲ್ಲಿ ಮ್ಯಾಚ್ ಇದೆ, ನೋಡಬೇಕು. ಇವತ್ತು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಆಗ್ತಾರೆ. ಮತ್ತೆಂತ, ಎಲ್ಲರೂ ಹೋಗಿದ್ದೀರಾ? ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ, ಪ್ಲೀಸ್ ಡೂ ಕಮೆಂಟ್, ನೋಡ್ತೀನಿ ಅಂತ ಅಟ್ಲೀಸ್ಟ್, ಆಯಿತಾ? ಐ ಹೋಪ್ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಥವಾ ಇಷ್ಟ ಆಗಲ್ಲ, ಅಟ್ಲೀಸ್ಟ್ ಅದಾದರೂ ಹೇಳಿ, ಆಯಿತಾ? ಆಮೇಲೆ ಇನ್ನೊಂದು, ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿಲ್ಲ, ಟು ಬಿ ಹಾನೆಸ್ಟ್. ನನಗೇನಂದರೆ ತುಂಬ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಕ್ಯಾಮ್ರಾ ಓಪನ್ ಮಾಡಿ ಎಲ್ಲ ಕಡೆ ಶೂಟ್ ಮಾಡಬೇಕು ಅನ್ನೋದು ಅದು ಒಂಥರ ತಲೆಯಿಂದ ಹೋಗ್ಬಿಟ್ಟಿದೆ. ಆವಾಗ ಲಾಸ್ಟ್ ಟೈಮ್ ಮಾಡುವಾಗ ಇಟ್ ವಾಸ್ ಲೈಕ್ ಓಕೆ ಮಾಡೋಣ ಅನ್ನೋ ಥರ ಖುಷಿಯಿಂದ ಮಾಡ್ತಿದ್ದೆ. ಇವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಐ ಜಸ್ಟ್ ವಾಂಟ್ ಟು ಎಂಜಾಯ್ ದ ಮೂಮೆಂಟ್. ಯಾವಾಗಲೂ ಕ್ಯಾಮ್ರಾ ಓಪನ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಆವಾಗಿತ್ತು. ಇವಾಗ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಆದರೂ ಟ್ರೈ ಮಾಡ್ತೀನಿ ನಾನು ಎಲ್ಲ ಕಡೆ ಹೋದತ್ರ ಕ್ಯಾಪ್ಚರ್ ಮಾಡೋಕ್ಕೆ. ಇನ್ಮೇಲಾದರೂ ಸ್ವಲ್ಪ ಅಟ್ಲೀಸ್ಟ್ ಒಂದು ವಾರಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಹಾಗೆ. ಓಕೆ ಬನ್ನಿ, ಇಟ್ಸ್ 11:30. ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು, ಯಾವ ಥರ ಮಾಡಿಸ್ಕೋಬೇಕಂದ್ರೆ, ನನ್ನ ಕಟ್ಟನ್ ಬ್ಯಾಂಗ್ಸ್ ಬೇಕು ಅಂತ ಅನ್ನಿಸ್ತಿದೆ ಈ ಸಲ. ಅಂದರೆ ಕಿವಿಯಿಂದ ಇನ್ನು ಸ್ವಲ್ಪ ಮುಂದೆ, ಬಟ್ ಚೆನ್ನಾಗಿ ಕಾಣಲ್ಲ. ಓಕೆ, ಲೆಟ್ಸ್ ಆಸ್ಕ್ ದೆಮ್ ಯಾವುದಾದ್ರೂ ಸಜೆಷನ್ ಮಾಡ್ತೀರಾ ಅಂತ. ಆ್ಯಂಡ್ ಮಾಡಿಸ್ಕೊಂಡು ಬರೋಣ. ಬನ್ನಿ ಹೋಗೋಣ. ಬನ್ನಿ ಅಂತ ಅಂದು ಇಲ್ಲೇ ಕೂತ್ಕೋತಿದ್ದೀನಲ್ಲ ನಾನು. ಸಲೂನಲ್ಲಿ ಸಿಗೋಣ. ಬಾಯ್.
I came with the 2 rubber bands. तो गाइस मैं आई हूँ अभी सलून में. मैंने एक ಹೇರ್ ಕಟ್ ಆಯಿತು ಈ ಸಲ ತುಂಬ ಶಾರ್ಟ್ ಅಂದರೆ ಶಾರ್ಟ್. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಶಾರ್ಟ್ ಆಗಿದೆ, ಗೊತ್ತಿಲ್ಲ. ನಾವು ಅಮ್ಮನ ಹತ್ರ ಬೈಸ್ಕೋತೀನಿ, ಬೈಸ್ಕೊಂಡು ಪರವಾಗಿಲ್ಲ, ಚೆನ್ನಾಗಿದೆ. ಐ ಲೈಕ್ ಇಟ್. ಇಟ್ಸ್ ಆಲ್ಮೋಸ್ಟ್ 1.5 hour, 11:30 ಬಂದಿದೆ. ಇವಾಗ 1:30. ಹೊಟ್ಟೆ ತುಂಬ ಅಂದರೆ ತುಂಬ ಹಸಿದಿದೆ. ಸೊ ಹೋಗಿ ಊಟ ಮಾಡೋಣ. ಚೆನ್ನಾಗಿದೆ. ಐ ಲೈಕ್ ಇಟ್. ಏನು ಗೊತ್ತಾ, ಸಲೂನಿಗೆ ಹೋಗೋದೇನೋ ಹೋಗ್ಬೋದು. ನಾನು ಯಾವಾಗಲೂ ಅಷ್ಟೇ, ನಾನು ತುಂಬ ವರ್ಷಗಳಿಂದ ಹೇರ್ ಕಟ್ ಸಲೂನಲ್ಲಿ ಮಾಡಿಸ್ತಿದ್ದೀನಲ್ಲ, ಆವಾಗಿಂದನೂ ಅಷ್ಟೇ. ಹೋಗೋದೇನೋ ಹೋಗ್ಬಿಡ್ತೀನಿ. ಹೋಗಿ ಹೇರ್ ವಾಶಿಗೆ ಕೂತ್ಕೊಂಡಾಗ ಅವ್ರು ಹೇರ್ ವಾಶ್ ಮಾಡೋರು ಹೇಳ್ತಾರೆ, ವಾವ್, ನಂಗೆ ನಿಮ್ಮ ಹೇರ್ ತುಂಬ ಇಷ್ಟ ಆಯಿತು, ತುಂಬ ತಿಕ್ಕಿದೆ ನಿಮ್ದು ಹೇರ್ ಅಂತ. ನಂಗೆ ಇಲ್ಲಿಂದ ಹಿಂಗೆ ಬರ್ತಿರುತ್ತೆ. ಹಂಗೆ ಏನಪ್ಪ ಇವ್ರು ಹಿಂಗೆ ಅಂತಾರೆ ನನಗೆ, ನಂದು ಹೇರ್ ಫಾಲ್ ಇವರಿಂದನೇ ಜಾಸ್ತಿ ಆಗುತ್ತಾ ಅಂತ. ಆಮೇಲೆ ಹೋಗ್ತೀನಿ ಹೇರ್ ಕಟ್ ಮಾಡಿಸ್ಕೊಳ್ಳುವಾಗ, ಐ ಲೈಕ್ ಯುವರ್ ಥಿಕ್ ಹೇರ್, ನಿಮ್ದು ಹೇರ್ ಸಖತ್ತಾಗಿ ಕೂರುತ್ತೆ ಸೆಟ್ ಮಾಡಿದರೆ. ವಾಟ್ ದ ಹೆಲ್, ನನ್ನ ಪ್ರಾಬ್ಲಮ್ ನನಗೆ ಗೊತ್ತು. ನನ್ನ ಬೆಡ್ ತುಂಬ ಬರೀ ಹೇರೇ ಇರುತ್ತೆ. ಇಟ್ಸ್ ಲೈಕ್ ಯಾಕಾದರೂ ಇವ್ರು ಕಂಡುಬಿಡ್ತಾರೋ ಅಂತ. ಲಾಸ್ಟ್ ಟೈಮು ನಾನು ಇದೇ ಸಲೂನಿಗೆ ಹೋಗಿದ್ದೆ. ಇವತ್ತು ಯಾವ ಸಲೂನಿಗೆ ಹೋಗಿದ್ನೋ ಅದೇ ಸಲೂನಿಗೆ. ಅವನೇನಂತಾನೆ, ಐ ಲೈಕ್ ಯುವರ್ ಥಿಕ್ ಹೇರ್, ಬೇಬಿ ಹೇರ್. ನಾನು ಆ ಸಲನೂ ಬೈದು ಬಂದಿದ್ದೆ. ಈ ಸಲ ತಾನು ಹೇಳೋದಲ್ಲದೆ ಪಕ್ಕದಲ್ಲಿ ಇನ್ನೊಬ್ಬರ ಆಂಟಿ ಕರೆದ್ಬಿಟ್ಟು ಹೇಳ್ತವ್ರೆ, ಆರ್ ಹೇರ್ ಈಸ್ ಸೋ ಗುಡ್ ಅಂತ. ನನಗೆ ನನ್ನ ಹೇರ್ ಕಷ್ಟ ನಂಗೆ ಗೊತ್ತು. ನೋಡೋರಿಗೆ ಏನು ಅನಿಸುತ್ತೆ, ಸಖತ್ತಾಗಿದೆ, ಹೇರ್ ತಿಕ್ಕಿದೆ ಅಂತ ಅನಿಸುತ್ತೆ. ಮೇಂಟೈನ್ ಮಾಡೋದು ಒಂದು ಕಷ್ಟ, ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಳ್ಳೋದು ಇನ್ನೊಂದು ಕಷ್ಟ. ಏನಾದರೂ ಹಾಳು ಮುಳು ತಿಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಓ ಮೈ ಗಾಡ್. ಓಕೆ, ಲೆಟ್ ಇಟ್ ಬಿ ಆ ಸ್ಟೋರಿ. ಬಟ್ ಐ ಲೈಕ್ ಮೈ ಶಾರ್ಟ್ ಹೇರ್. ನೋಡಿ, ಹುಡುಗಿರ ಮನಸ್ಸು ಎಷ್ಟು ಚಂಚಲವಾದದ್ದು ಅಂತ ಹೇಳಿದರೆ ಒಂದು ಎಕ್ಸಾಂಪಲ್ ಇದೆ, ರಿಯಲ್ ಎಕ್ಸಾಂಪಲ್. ಉದ್ದ ಹೇರ್ ಇದ್ದಾಗ, ವಾವ್, ನಂಗೆ ಉದ್ದ ಹೇರ್ ಬೇಕು, ನಂಗೆ ಇಷ್ಟುದ್ದ ಬಿಡ್ಕೋತೀನಿ ಇನ್ಮೇಲಿಂದ ಹೇರ್ನ, ಹಾಗೆ ಹೀಗೆ ಅಂತ ಡವ್ ಮಾಡ್ತಿದ್ದೆ. ಇವಾಗ ಒಂದು ಸಲ ಹೇರ್ ಕಟ್ ಮಾಡಿಸ್ಕೊಂಬಂದೆ, ಹಿಂಗೆ ಕಾಣಿಸ್ತಿದೆ ಅಂದ ತಕ್ಷಣ, ವಾವ್, ನಂಗೆ ಶಾರ್ಟ್ ಹೇರೇ ಚೆನ್ನಾಗಿ ಕಾಣುತ್ತೆ. ನಾವು ಇದರಲ್ಲೇ ಇಷ್ಟು ಕನ್ಫ್ಯೂಷನ್ ಇದ್ದರೆ ಅಷ್ಟೇ. ದ ಸೇಮ್ ಡೇ 9:30 ಆಗಿದೆ ರಾತ್ರಿ. ನಾನಿನ್ನು ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಪ್ಯಾಕ್ ಮಾಡಬೇಕು ನಾನು ಲಗೇಜ್. 2 days ಹೋಗ್ತಿದ್ದೀನಿ. ಬಟ್ಟೆ ಹಿಡ್ಕೋಬೇಕು. ಬಟ್ ಐ ಡೋಂಟ್ ನೋ, ಎಲ್ರಿಗೂ ಈ ಪ್ರಾಬ್ಲಮ್ ಆಗುತ್ತಾ ಅಥವಾ ನನಗೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ? ಟಾಪ್ ಇಷ್ಟ ಆದರೆ ಪ್ಯಾಂಟ್ ಇಷ್ಟ ಆಗ್ತಿರಲ್ಲ, ಪ್ಯಾಂಟ್ ಇಷ್ಟ ಆದರೆ ಟಾಪ್ ಇಷ್ಟ ಆಗ್ತಿರಲ್ಲ, ಮ್ಯಾಚೇ ಆಗೋಲ್ಲ. ಫಸ್ಟ್ ಥಿಂಗ್, ಎಲ್ರಿಗೂ ಹಿಂಗೆ ಆಗುತ್ತಾ ಅಥವಾ ನಂಗೆ ಅಷ್ಟೇ ಹಿಂಗೆ ಆಗುತ್ತಾ? ನೋಡ್ಬೋದು, ಈ ಮಿಸ್ ನೋಡ್ರಿ, ಇದೆಲ್ಲ ಟ್ರಯಲ್ ಮಾಡಿ 2 ದಿನ ಬೆಂಗಳೂರಿಗೆ ಹೋಗೋಕ್ಕೆ ಟ್ರಯಲ್ ಮಾಡಿ ಹುಡುಗಿರ ಕಷ್ಟ ಹುಡುಗಿರಿಗಷ್ಟೇ ಗೊತ್ತು. ಐ ಆಮ್ ಜಸ್ಟ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮಿರರ್. ಸೆಟ್ ಆಗುತ್ತಾ ಆಗಲ್ವಾ, ಚೆನ್ನಾಗಿ ಕಾಣುತ್ತಾ ಕಾಣಲ್ವಾ, ಈ ಟಾಪಿಗೆ ಆ ಪ್ಯಾಂಟ್ ಈ ಟಾಪ್ ಅಂತ. ಓ ಮೈ ಗಾಡ್, ನನಗಿನ್ನೂ ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ, ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ತೀನಿ. ಐ ಜಸ್ಟ್ ನೀಡ್ ಟು ಸೆಲೆಕ್ಟ್ 1 ಪೇರ್. ಇನ್ನೂ 1 ಪೇರ್ ಫಿಕ್ಸ್ ಇದೆ. 1 ಪೇರನ್ನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೊತ್ತು ಮಾಡ್ತಿದ್ದೀನಿ ನಾನು. ಲಿಟ್ರಲಿ ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಮಿರರ್ ಮುಂದೆ ಕೂತ್ಕೊಂಡು ನಾನು ಯೋಚನೆ ಮಾಡ್ತಿದ್ದೀನಿ, ಯಾಕೆ ನನ್ನ ಹತ್ರ ಬಟ್ಟೆಗಳೇ ಇಲ್ಲ, ಯಾಕೆ ನನ್ನ ಹತ್ರ ಕರೆಕ್ಟಾಗಿರೋ ಬಟ್ಟೆಗಳಿಲ್ಲ ಅಂತ. ಎಲ್ಲ ಹುಡುಗಿರ್ದು ಇದೇ ಪ್ರಾಬ್ಲಮ್. ತೊಗೊಳ್ಳುವಾಗ ತೊಪ್ಪೆ ತೊಗೊಂಡ್ಬಿಡ್ತೀವಿ, ಆದರೆ ಒಂದಕ್ಕೊಂದಕ್ಕೆ ಲಿಂಕ್ ಇರಲ್ಲ ಅಂತ ತೊಗೊಂಡಿರ್ತೀವಿ. ಆಮೇಲೆ ಈ ಪೀರಿಯಡ್ಸ್ ಬಂತು, 2 3 kg ಜಾಸ್ತಿ ಆಗ್ತೀವಿ, ಆಗೋ ಬಟ್ಟೆಗಳೂ ಕೂಡ ಆಗಲ್ಲ. ಸ್ವಲ್ಪ ಟೈಟ್ ಆಯ್ತು, ನಮ್ಗೆ ಅದು ಅನ್ಕಂಫರ್ಟೇಬಲ್ ಆಗ್ತಿರುತ್ತೆ. ಯಾರಿಗೆ ಹೇಳಿ ಕಷ್ಟ ನಾವು?
ಬೇಜಾರಾಗ್ತಿದೆ. ಬಟ್ ಎನಿವೆ ಒಂದು ಪೇರ್ನ ನಾನು ಚೂಸ್ ಮಾಡಲೇಬೇಕು. ಮೈ ಮ್ಯಾನ್ ಈಸ್ ಕಾಲಿಂಗ್. ಓಕೆ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗಾಯ್ಸ್. ಏನಪ್ಪ ಇಷ್ಟು ಬ್ಯಾಡ್ ಲೈಟಿಂಗ್ ಐತೆ ಅಂದ್ಕೊಂಡ್ರೆ ಸ್ಟಿಲ್ 7 ಗಂಟೆ. ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಐ ಆಮ್ ಟ್ರಾವೆಲಿಂಗ್ ಟು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿನೂ ಆಗುತ್ತೆ, ಏನೋ ಒಂಥರ ಬೇಜಾರಾಗುತ್ತೆ. ಖುಷಿ ಯಾಕೆ ಅಂದರೆ ಐ ಕ್ಯಾನ್ ಸ್ಪೆಂಡ್ ಟೈಮ್ ವೆರಿ ವೆಲ್ ಅಂತ. ಬೇಜಾರು ಯಾಕಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ. ಸೊ ಥಿಂಕಿಂಗ್ ಟು ಲೆಟ್ ಇಟ್ ಬಿ. ಇವಾಗ ಇಷ್ಟು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಟೈಮ್ ಆಗುತ್ತೆ. ಏನಿಲ್ಲ ಅಲ್ಲ, ಏನು ಹೇಳೋದೇ ಇಲ್ಲ, ಸುಮ್ಮನೆ ಬಂದಿಲ್ಲಿ ಕ್ಯಾಮ್ರಾ ಮುಂದೆ. ನಿಮಗೂ ಬೇಜಾರು, ನನಗೂ ಬೇಜಾರು. ಹಾಯ್ ಎವ್ರಿವನ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಅನದರ್ ಡೇ, ಅನದರ್ ವೀಡಿಯೋ. ನಾನು ತುಂಬ ದಿನ ಆಯಿತು ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಆಗಿಲ್ಲ. ಸೊ ಅದ್ರ ಜೊತೆ ಇದನ್ನು ಹ್ಯಾಡ್ ಮಾಡೋಣ ಅಂತ ಇವತ್ತು ಒಂದಿನ ವ್ಲಾಗ್ ಮಾಡೋಣ ಅಂತ. ನನಗೆ ನನ್ನ ಫ್ರೆಂಡ್ ಒಬ್ಬನೇ ನೆನಪು ಮಾಡೋದು ಏನಂತ, ಯೂಟ್ಯೂಬ್ ವ್ಲಾಗ್ ಮಾಡು ಮರಿತಿದೆಯಾ ಅಂತ. ಓಕೆ, ಥ್ಯಾಂಕ್ಸ್ ಫಾರ್ ಹಿಮ್. ಆ್ಯಂಡ್ ಮೆಸ್ಸೆಲ್ಲ ಇಗ್ನೋರ್ ಮಾಡಿ, ಕ್ಲೀನ್ ಮಾಡಿಲ್ಲ, ತುಂಬ ದಿನ ಆಯಿತು ರೂಮ್ನ. ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಯಿತಾ. ನನ್ನ ಹಸ್ಬೆಂಡ್ ಬರ್ಡೇ ಇಟ್ಸ್ ಅವ್ರಿಗೆ ಸ್ಪೆಷಲ್ ಏನಲ್ಲ, ಅದು ನಾರ್ಮಲ್ ಡೇ ಅನ್ನೋ ಥರ. ಯಾಕಂದರೆ ಅವ್ರದ್ದು ವರ್ಕಿಂಗ್ ಡೇ. ಫಾರ್ ಮೀ ಇಟ್ಸ್ ಲೈಕ್ ಲಿಟಲ್ ಸ್ಪೆಷಲ್ ಅನಿಸುತ್ತೆ. ಬಟ್ ನಾನು ಏನೇನು ಪ್ಲ್ಯಾನ್ ಮಾಡಿಲ್ಲ. ಆ್ಯಂಡ್ ಏನೂ ಸರ್ಪ್ರೈಸಿಂಗ್ ಅದು ಇದು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ಬಟ್ ನಾವು ಸ್ವಲ್ಪ ಸ್ಪಿರಿಚುವಲ್ ಇರೋದ್ರಿಂದ ಟೆಂಪಲಿಗೆ ಹೋಗೋದು ಅದೆಲ್ಲ ಮಾಡ್ತೀವಿ ಆಯಿತಾ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಇವಾಗ ಸ್ನಾನ ಎಲ್ಲ ಆಯಿತು. ಸ್ಟಿಲ್ 7:10 ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಸಾಯಿಬಾಬಾ ಟೆಂಪಲ್, ನಮ್ಮ ಮನೆ ಹತ್ರ ಇರೋದು. ಆ್ಯಂಡ್ ಕವಲೆತ್ತು ಅಲ್ಲಿ ಮಾಗದುರ್ಗಮ್ಮ ಅಂತ ಇದೆ, ಅಲ್ಲೊಂದು ಹತ್ರ ಹೋಗಿ ಬರೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಫಸ್ಟ್ ಆಫ್ ಆಲ್ ನಂಗೆ ಕುಕ್ಕಿಂಗ್ ಬರಲ್ಲ ಆಯಿತಾ. ಕುಕ್ಕಿಂಗ್ ಬರಲ್ಲ ಇನ್ ದ ಸೆನ್ಸ್ ಮ್ಯಾನೇಜಬಲ್ ಮಾಡ್ಬೋದು ಅಷ್ಟೇ. ಅಷ್ಟು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇಲ್ಲ. ಬಟ್ ಇವತ್ತು ನಾನು ಹೋಳಿಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಆಯಿತಾ. ಯಾಕಂದರೆ ನಮ್ಮಮ್ಮ ಮಾವಿನ ಹಣ್ಣು ಕಳಿಸ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮಮ್ಮ ನೆನ್ನೆ ನೈಟ್ ಕಾಲ್ ಮಾಡಿ ಏನಂದರು, ಇಲ್ಲ ನಾನೇ ಮಾಡಿ ಕಳಿಸ್ತೀನಿ, ಬಿಕಾಸ್ ನೀನು ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊಳೋದು ಬೇಡ ಅಂತ. ಯಾಕಂದರೆ ನನಗೆ ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ಒಬ್ಬಳೇ ಮಾಡುವಾಗ ಸ್ವಲ್ಪ ಏನಂತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಇನ್ನೂ ಕೆಡಿಸೋ ಚಾನ್ಸಸ್ ಇದೆ. ಬಟ್ ನಾನು ಇದನ್ನು ಹೇಳಿದಾಗ ನನ್ನ ಹಸ್ಬೆಂಡ್ ವಾಸ್ ಸೋ ಸರ್ಪ್ರೈಸ್ಡ್. ಅವ್ರು ನನಗೆ 10 ನಿಮಿಷ ಟೈಮ್ ಕೊಟ್ಟಿರೋದು, 10 ನಿಮಿಷದಲ್ಲಿ ರೆಡಿ ಆಗಬೇಕು ಅಂತ. ನಾನಿಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಬಟ್ ಹಂಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಕೊಂಡು ಹೋಗಿ ಬರ್ತೀನಿ. ಹಂಗೆ ಮಾತಾಡ್ತೀನಿ ಹಚ್ಕೋತ ಕಾಣಿಸ್ದಾ? ಇಲ್ಲ ಹೋಗಿಲ್ಲ. ಆಮೇಲೆ ನನ್ನ ಫೇಸ್ ವಾಶ್ ಇಲ್ಲ, ಯಾರು ಎಲ್ಲಿಡ್ಬೇಕು ಒಂದು ಹುಡುಕರು. ಅಲ್ಲಿ ಗೇಟ್ ಐತೆ ಗೊತ್ತಾ, ಅಲ್ಲಿಗೇನಾರು ಸಿಕ್ಸಿದಾರ ನೋಡು. ಪೇಸ್ಟು ಅಲ್ಲೇ ಸಿಕ್ಸಿದ್ರು. ಮಾವ ಮೂರಪ್ಪ ಏನ? ಹಾಂ ಏನೋ ಆಯ್ತಾ. ಏನು ಗೊತ್ತಾ, ನಾನು ನಿನ್ನೆ ಪೋಲಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋಸ್ ಮಾಡಲಾ ಅಂತ ಹಾಕಿದೆ.
ಮಡಿಲೇನಲ್ಲಿ ಇದು ಯಾಕೆ ಕೇಳಿಸ್ತಿಲ್ಲ? ಕೇಳಿಸ್ಬಹುದು. ಗೊತ್ತಿಲ್ಲ. ನನ್ನ ವಾಯ್ಸು ತುಂಬ ಚಿಕ್ಕದಿರೋದ್ರಿಂದ ಇದನ್ನು ಕೈಯಲ್ಲೇ ಹಿಡ್ಕೋಬೇಕು. ಒಬ್ಬೊಬ್ರು ಅಷ್ಟು ಚಂದ ಇಲ್ಲಿಗೆ ಹಾಕ್ಕೊಂಡು ಇದು ಮಾಡ್ತಾರೆ, ವೀಡಿಯೋಸ್ ಮಾಡ್ತಾರೆ. ಅವ್ರದ್ದು ವಾಯ್ಸಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸ್ತಿರೋದು. ನಾನೇನಾದರೂ ಶರ್ಟಿಗೆ ಹಾಕ್ಕೊಂಡೆ ಅಂದರೆ ಇಟ್ಸ್ ಲೈಕ್ ಗುಯಿಂಗ್ ಗುಯಿಂಗ್ ಗುಯ್ ಅನ್ನೋ ಥರ ಕೇಳುತ್ತೆ. ಯಾಕಂದರೆ ನನ್ನ ವಾಯ್ಸ್ ಗುಯಿಂಗ್ ಗುಯಿಂಗ್ ಗುಯ್ ಅದೆಲ್ಲ ಬೇಡ, ಜೋಕ್ಸ್ ಅಪಾರ್ಟ್. ನಿನ್ನೆ ನಾನು ಮೇಕಪ್ ಮಾಡ್ಕೋತಾ ಇದ್ದೆ, ಪಿಂಪಲ್ಸ್. ಏನೋ ಹೇಳ್ತಿದ್ನಲ್ಲ, ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋಸ್ ಮಾಡಲಾ ಅಂತ ಹಾಕಿದ್ದೆ. ಆಯಿತಾ, ಕ್ವಶ್ಚನ್ ಕೇಳಿದೆ. 98% ಅನಿಸುತ್ತೆ, 98% ಯಾರೆಲ್ಲ ರಿಪ್ಲೈ ಮಾಡಿದವರೆಲ್ಲ ಎಸ್ ಎಸ್ ಎಸ್. ಐ ಡೋಂಟ್ ನೋ, ನಾನು ಕೇಳ್ತಿರ್ತೀನಿ ಆಯಿತಾ, ನಿಮ್ಮ ಇಬ್ಬರು ಸೇರಿ ವೀಡಿಯೋ ಮಾಡೋಣ ಅಂತ. ಅವರು ಹ್ಞೂ ಹೇಳಲ್ಲ, ಹ್ಞೂ ಹೇಳಲ್ಲ. ಸೊ ಕನ್ವಿನ್ಸಿಂಗ್ ಇಮ್ ಈಸ್ ಎ ವೆರಿ ಬಿಗ್ ಟಾಸ್ಕ್. ಆ್ಯಕ್ಚುಲಿ ಯಾವ ಥರ ವೀಡಿಯೋಸ್ ಬೇಕು ಆ್ಯಂಡ್ ಅವ್ರ ಜೊತೆ ನಾನು ಯಾವ ಥರ ವೀಡಿಯೋಸ್ ಮಾಡಲಿ ಅಂತ ನಿಮ್ಮನ್ನೇ ಕೇಳಬೇಕು. ಓಕೆ, ಟೈಮ್ ಇಲ್ಲ, ಒಂದು 5 ಮಿನಿಟ್ಸ್ ಇದೆ ಅಷ್ಟೇ. ಓಕೆ, ದೇವಸ್ಥಾನದಲ್ಲಿ ಸಿಗೋಣ. ಆ್ಯಂಡ್ ಇವತ್ತೇನೇನು ಮಾಡ್ತೀನಿ, ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ನನ್ನ ಮುಖ ನೋಡಿ ಫುಲ್ಲು ಶಿಕೆ ಆಗಿದೆ. ಬಟ್ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಅಂತ ತೋರಿಸ್ತೀನಿ ಆಯಿತಾ. ಐ ಆಮ್ ಸೋ ಹ್ಯಾಪಿ. ಇವತ್ತು ಜಾಸ್ತಿ ತಿನ್ಬೋದು ಅಂತ. ಜಸ್ಟ್ ಇಗ್ನೋರ್ ದಿ ಮೆಸ್ ಆಯಿತಾ. ಇನ್ನೂ ನಾನು ಕ್ಲೀನ್ ಮಾಡಿಲ್ಲ, ಇವಾಗೇನೋ ಅಡುಗೆ ಮಾಡಿ ಇನ್ನೂ ಅರ್ಧ ಮಾಡ್ತಾನೇ ಇದ್ದೀನಿ. ನಾನು ಹೆಂಗೆ ತೋರಿಸೋದು, ಮೈಕಿಲ್ಲಿದೆ. ಓಕೆ, ನನಗೀಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತನೂ ಗೊತ್ತಿಲ್ಲ. ಬಟ್ ಐ ವಿಲ್ ಸ್ಟಾರ್ಟ್ ವಿತ್ ಹೋಳಿಗೆ. ಇದು ನಮ್ಮಮ್ಮ ಮಾಡಿ ಕಳಿಸಿರೋದು. ಹೋಳಿಗೆ ಇದು ಚಿತ್ರಾನ್ನ ನಾನು ಮಾಡಿರೋದು. ಇದು ಶ್ರೀಕರ್ಣ ನಮ್ಮಮ್ಮ ಕಳಿಸಿರೋ ಮಾವಿನಿಂದ ಮಾಡಿರೋದು. ಇದು ರವೆ ಬೇಳೆ ಸಾರು ನಾನು ಮಾಡಿರೋದು. ರೈಸ್ ನಾನೇ ಮಾಡಿರೋದು. ಇದು ಚಿತ್ರಾನ್ನ ತೆಗೆದಿರೋದು ಈ ಥರ ಇದೆ. ಎಲ್ಲಿ ನಮ್ಮಮ್ಮ ಕಳಿಸಿರೋ ಹೋಳಿಗೆ ಸಾರು, ಕಟ್ಟು ಸಾರು. ಇದು ಇಡ್ಲಿ ಸಾರು. ಬೆಳಗ್ಗೆ ನಾವು ಇಡ್ಲಿ ಮಾಡಿದ್ವಿ, ಅದರದ್ದು ಇಡ್ಲಿ ಸಾರಿದೆ. ಇದು ನನ್ನ ಗಂಡನ ಫೇವ್ರೇಟ್, ಅದಕ್ಕೆ ಇಟ್ಕೊಂಡಿದ್ದಾರೆ. ಇನ್ನು ಇಷ್ಟು. ಈ ಮೆಸ್ಸೆಲ್ಲ ಇಗ್ನೋರ್ ಮಾಡಿದ್ದೀನಿ. ನಾವು ಕ್ಲೀನ್ ಮಾಡಬೇಕು. ಅವನು ಹೆಂಗಂದ್ರೆ ಬೇಕಂದಾಗೆ ಹಿಂಗೆ ಕ್ಯಾಮ್ರಾದ್ದು ಸ್ಲೈಡ್ ಮಾಡಿದರೆ ಆಗೋದೇ ಇಲ್ಲ. ಆಫ್ಟರ್ 25 ಡೇಸ್ 25 ದಿನ ಆದಮೇಲೆ ಬಂದ್ವಿ ನಾವು ಇಲ್ಲಿ. ಎಷ್ಟು ಮಿಸ್ ಮಾಡ್ಕೊತಿದ್ವಿ ಅಂದರೆ ಗೋಪಿ ಬೆಲ್ ಸೆಂಟರ್ನ. ಗೋಬಿ ಇಲ್ಲಿ ಸಖತ್ತಾಗಿರುತ್ತೆ. ಐ ಆಮ್ ಸೋ ಬ್ಲೆಸ್ಡ್ ಈ ವಿಷಯದಲ್ಲಿ ಮಾತ್ರ. ನಂಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ನಾನು ಕೇಳಿದ ತಕ್ಷಣ ಮಾಡಿಕೊಡ್ತಾರೆ. ಮಾಡಿಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ತಂದು ಕೊಡ್ತಾರೆ. ಈ ಥರ ಹಸ್ಬೆಂಡ್ ನಂಗೆ ಸಿಕ್ಕಿರೋದು ತುಂಬ ಲಕ್ಕಿ ನಾನು. ಅಲ್ಲಿ ನೋಡಿದ್ರ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಫೇಸ್ ಆ ಕಡೆ ತೊಗೊಂಡೋದ್ರು. ಆ ಥರ ನನ್ನ ಹಸ್ಬೆಂಡ್. ಅಲ್ಲಿ CC ಕ್ಯಾಮ್ರಾ ಲೈಟ್ ಆನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಜಿಮ್ಮಿಗ ಬಾಯ್.